ಹಾಯ್ ಫ್ರೆಂಡ್ಸ್, ಗುವಾಹಟಿಯಲ್ಲಿ ಮಳೆಯ ಸಂಬಂಧ ಇವತ್ತು ಕೇವಲ ಒಂದು ಸೈಡ್ಗೆ 11 ಓವರ್ಗೆ ಸೀಮಿತ ಆಗಿರ್ತೈತೆ. ಪಂದ್ಯ ವಿಳಂಬವಾಗಿ ಪ್ರಾರಂಭವಾಗಿರುತ್ತದೆ. ಮೊದಲು ಬ್ಯಾಟಿಂಗ್ ಆಡಿರುತ್ತೆ. ಅಂಥದ್ರಲ್ಲಿ ಒಬ್ಬ ಬಾಲರ್ಗೆ ಮ್ಯಾಕ್ಸಿಮಮ್ 3 ಓವರ್ ಹಾಕ್ಬೋದು. ಮಿಕ್ಕಂಥ ಬಾಲರ್ಗಳು 2 ಓವರ್ ಹಾಕೋಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಮೊದಲ 20 ಬಾಲು ಪವರ್ ಪ್ಲೇ ಇರ್ತೈತೆ. ಅಂಥದ್ರಲ್ಲಿ ಅವರು ಕೇವಲ 16 ಬಾಲಲ್ಲಿ ಟೋಟಲ್ ಸ್ಕೋರ್ 50 ಆಗಿರುತ್ತದೆ. IPL ಇತಿಹಾಸದಲ್ಲಿ ಇದು ಅತ್ಯಂತ ವೇಗದ ಅರ್ಧಶತಕ ಅಂತ ಹೇಳ್ಬೇಕಾಗುತ್ತೆ. 45 ಬಾಲಲ್ಲಿ ಅವ್ರ ಪಾರ್ಟ್ನರ್ಶಿಪ್ಪು 100 ಆಗುತ್ತೆ. ಅವ್ರದ್ದು ಟೋಟಲ್ 66 ಬಾಲಲ್ಲಿ 150 ರನ್ ಟಾರ್ಗೆಟ್ ಕೊಟ್ಟಿದ್ದಾರೆ. 13.34 ಪ್ರತಿ ಓವರ್ಗೆ 13 ರನ್ ತೆಗಿಲೇಬೇಕು. ಇದು ಕಷ್ಟ ಸಾಧ್ಯ ಅಂತ ಹೇಳ್ತಾ ಇನ್ನು ಬ್ಯಾಟಿಂಗ್ ವೈಭವ ಹೆಂಗಿತ್ತಂದರೆ, ವೈಭವ್ ಸೂರ್ಯವಂಶಿ ಅವರು ಆಡಿದಂಥ 14 ಬಾಲಲ್ಲಿ 39 ರನ್ನು, 5 6 1 4 ನೋಡಿ. 14 ಅಂದರೆ ಎವ್ರಿ 2 ಬಾಲ್ಗೆ 1 4 6 ಇದೆ ಅಂತ ಅವ್ರದ್ದು ಎವರೇಜ್ ತೆಗೆದು ನೋಡ್ರೆ. ಅದು ಬಿಟ್ಟರೆ ಇನ್ನೊಬ್ಬ ಓಪನರ್ ಜೈಸ್ವಾಲ್ ಅವರು ಯಶಸ್ವಿಯಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಅಂತ ಹೇಳಬೇಕು. 10 4 4 6 32 ಬಾಲಲ್ಲಿ 77 ಅಜೇಯವಾಗಿ ಉಳಿತಾರೆ. 23 ಬಾಲಲ್ಲಿ ವೇಗದ ಅರ್ಧಶತಕವನ್ನು ದಾಖಲಿಸ್ತಾರೆ ಅಂತ ಹೇಳ್ತಾ ಇನ್ನು ಪರಾಗ್ ಅವರು 20 ರನ್ನು 10 ಬಾಲಲ್ಲಿ 2 6 ಹೊಡಿತಾರೆ. ಹಿಟ್ಮಯರ್ ಅವರು 7 ಬಾಲಾಡಿ 6 ರನ್ನು, ಧ್ರುವ ಜುರೇಲ್ ಅವರು 3 ಬಾಲಾಡಿ 2. ಇವರಿಬ್ಬರು ರನ್ಗಿಂತ ಹೆಚ್ಚು ಬಾಲ್ ಆಡಿದ್ದಾರೆ ಅಂತ ಹೇಳ್ತಾ ಇನ್ನು ಬಾಲಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ಹಾರ್ದಿಕ್ ಪಾಂಡ್ಯ ಅವರು ಇವು ಎಕನಾಮಿಕ್ ಬಾಲಿಂಗು 10ಕ್ಕಿಂತ ಬಿಫೋರ್ ಎವರೇಜ್ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕು. 2 ಓವರಲ್ಲಿ 17 ವಿಕೆಟ್ ಬಿದ್ದಿಲ್ಲ. ಇನ್ನು ಸ್ಪಿನ್ನರ್ ಆದಂತಹ ಅಲ್ ಗಜಾನ್ ಅವರು 2 ಓವರ್ 21ಕ್ಕೆ 2 ವಿಕೆಟ್ ಹೋಗಿದ್ದಾರೆ. ಬುಮ್ರಾ ಅವರು 2 6 ಸೂರ್ಯವಂಶಿ ಆಡಿದ ಮೊದಲೇ ಬಾಲೇ 6 ಹೊಡಿತಾರೆ. ಅವರು ಒಂದೇ ಓವರಲ್ಲಿ 2 6 ಹೊಡಿತಾರೆ. ಅದು ಅಲ್ಲದೆ T20 ಸ್ಪೆಷಲಿಸ್ಟ್ ಬೋಲ್ಟ್ ಓವರಲ್ಲಿ 6 ಹೊಡಿತಾರೆ. ಶಾರ್ದುಲ್ ಠಾಕೂರ್ ಓವರಲ್ಲಿ 6 ಹೊಡಿತಾರೆ. ನೀರು ಕುಡ್ದಂಗೆ ಈಜಿಯಾಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಒಂದು ಆಶ್ಚರ್ಯ ಅಂತ ಹೇಳ್ತಾ ನಾಳಿನ ಈ ಪಂದ್ಯದಲ್ಲಿ ಮುಂಬೈ ಅವರು ಸುಲಭವಾಗಿ ಸೋಲ್ತಾರೆ ಅಂತ ಹೇಳ್ತಾ ನನ್ನ ಪ್ರಿಡಿಕ್ಷನ್ ಕರೆಕ್ಟ್ ಆಗುತ್ತೆ ಅಂತ ಹೇಳ್ತಾ ನನ್ನ ಪ್ರಿಡಿಕ್ಷನ್ ಅಂತಂದರೆ DC ಗೆಲ್ತೈತೆ GT ವಿರುದ್ಧ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೂ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಹೆಚ್ಚು ಈ ಥರ ವಿಡಿಯೋ ಮಾಡೋಕ್ಕೆ ನನಗೆ ಸಹಕಾರಿ ಆಗುತ್ತೆ ಅಂತ ಹೇಳ್ತಾ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಜೈ ಜವಾನ್.